ನಿಮಗೆ ಎಷ್ಟು ನಂಬಿಕೆ ಇದೆ ಈ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಬಗ್ಗೆ ಅಂತ? ಪ್ಯಾನ್ ಇಂಡಿಯಾ ಅಂತ ಬಂದಾಗ ತುಂಬ ಜನ ಖುಷಿ ಪಟ್ಟಿದ್ರು. ಪ್ಯಾನ್ ಇಂಡಿಯಾ ಅಂತ ಬಂದಾಗ ತುಂಬ ಜನ ಸ್ಟಾರ್ ನಟರಾಗ್ತೀವಿ, ಪರಭಾಷೆಯಲ್ಲೂ ಮಿಂಚ್ತೀವಿ ಅನ್ನೋ ಇತ್ತು. ಅದೇ ಪ್ಯಾನ್ ಇಂಡಿಯಾ ಇವಾಗ ಕನ್ನಡ ಇಂಡಸ್ಟ್ರಿಗೆ ಮುಳುವಾಗ್ತಿದೆಯಾ ಹೇಗೆ? ಒಂದು ಸಿನಿಮಾನ ತುಂಬ ಶ್ರದ್ಧೆಯಿಂದ ಇಲ್ಲೇ ಮಾಡಿದ್ರೆ ಅದು ಕೆಪಾಸಿಟಿ ಇತ್ತು ಅಂದರೆ ಅದು ತೊಗೊಂಡು ಹೋಗುತ್ತೆ, ಇಲ್ಲ ಅಂದರೆ ಹೋಗಲ್ಲ. ಒಂದು ಲ್ಯಾಂಗ್ವೇಜ್ಗೆ ಅಂತ ಸಿನಿಮಾ ಮಾಡಬೇಕು. ಸೊ ಇವತ್ತು ಎಲ್ಲರೂ ಮಾಡ್ತಿದ್ದಾರೆ ಅಂದ್ಬಿಟ್ಟು ನಾವು ಮಾಡೋದು ತಪ್ಪು. ನಮ್ಗೆ ಆ ಕೆಪಾಸಿಟಿ ಇದ್ದರೆ ಮಾತ್ರ ಹೋಗಬೇಕು. ಅಂದರೆ ನೀವು ಸಮುದ್ರಕ್ಕೆ ಬಿದ್ದರೆ ನೀವು ಈಜಕ್ಕೆ ಎಷ್ಟು ಕೆಪಾಸಿಟಿ ಇದೆ ಅನ್ನೋದು ಗೊತ್ತಿರಬೇಕು. ನಿಮ್ಮ ಕೆಪಾಸಿಟಿ ಇಲ್ಲ ಅಂದರೆ ಹೋಗಬಾರ್ದು. ಅಂದರೆ ಈಗ ಏನಾಗುತ್ತೆ, ನನ್ನ ಸಿನಿಮಾಗಳಿಗೆ ಒಂದು 3 ಕೋಟಿ ಬಿಸ್ನೆಸ್ ಇರುತ್ತೆ. ನಾನು 10 ಕೋಟಿ ಖರ್ಚು ಮಾಡಿಬಿಟ್ಟು ನನಗೆ ಬಿಸ್ನೆಸ್ ಆಗ್ತಿಲ್ಲ ಅಂದರೆ ಸ್ಟ್ರಾಟಜಿ ಅದೇ ಅಲ್ವಾ? ಒಂದು 2.5 ಕೋಟಿ ಖರ್ಚು ಮಾಡಿ ಇನ್ನೊಂದು 50 ಲಕ್ಷ ಲಾಭ ತೊಗೊಳ್ಳಿ, ಸಿನಿಮಾ ಮಾಡಿ. ಥಿಯೇಟರ್ಗೆ ಸಿನಿಮಾ ನೋಡೋಕ್ಕೆ ಯಾರು ಬರ್ತಾ ಇಲ್ಲ ಅಂತ ಜನ ಬರ್ತಾ ಇದ್ದಾರೆ. ಬೇರೆ ಸಿನಿಮಾಗಳಿಗೆ ಬರ್ತಿದ್ದಾರೆ, ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳಿಗೆ ಬರ್ತಾ ಇದ್ದಾರೆ. ಮಲಯಾಳಂ ಸಿನಿಮಾ ನೋಡಿದ್ರೆ ನಿಮಗೆ 99% ಇರುತ್ತೆ. ತಮಿಳವರು ಧನುಷ್ ಯಾವುದೋ ಸಿನಿಮಾಗೆ 70% ಇತ್ತು. ಬರ್ತಾ ಇದ್ದಾರೆ. ಜನಕ್ಕೆ ಎಂಟರ್ಟೈನ್ಮೆಂಟ್ ಬೇಕು. ಅದು ನಾವು ಲಾಕ್ಡೌನಲ್ಲಿ ಮೊಬೈಲಲ್ಲಿ ತುಂಬ ಈಸಿಯಾಗಿ ಮಲ್ಕೊಂಡು ಕೂತ್ಕೊಂಡೆಲ್ಲ ನೋಡೋ ಥರ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀವಿ. ಆ ಅಭ್ಯಾಸ ಬಿಟ್ಟು ಮತ್ತೆ ಥಿಯೇಟರ್ಗೆ ಬರಬೇಕು ಅಂದರೆ ಬೆಸ್ಟ್ ಕಂಟೆಂಟ್ ಕೊಡಬೇಕು. ಜನ ಇವತ್ತು ಯಾವ ಥರ ಆಗಿದೆ ಅಂದರೆ, ಹೌದು ನಾನು ಒಂದು 3 ಅವರ್ಸ್ ನಿನಗೆ ಟೈಮ್ ಕೊಡ್ತೀನಿ, ನಿನಗೆ ದುಡ್ಡು ಕೊಡ್ತೀನಿ, ನೀನು ನನಗೇನು ಕೊಡ್ತೀಯ ಅನ್ನೋ ಥರ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಸೊ ಅವರ ಇದಕ್ಕೆ ರೀಚ್ ಆದರೆ ನೀವು 100% ಬರ್ತಾರೆ. ರೀಚ್ ಆಗಿಲ್ಲ ಅಂದ್ಬಿಟ್ಟು ನಾವು ಜನನ ಬ್ಲೇಮ್ ಮಾಡೋದು ತಪ್ಪು. ನಾವು ಒಳ್ಳೆ ಸಿನಿಮಾ ಕೊಡ್ತಿಲ್ಲ ಅಷ್ಟೇ. ದೆನ್ ನಾನು ಬಿಚ್ಚುಗತ್ತಿನೇ ಎಷ್ಟು ಕಷ್ಟಪಟ್ಟು ಮಾಡಿದೆ, ಅದಕ್ಕೆ ನನಗೆ 4-5 ಸಿನಿಮಾಗಳಿರೋದು. ಪ್ರತಿ ಸಾರಿ ಡೈರೆಕ್ಟರ್ ಎಡೆಯಿರ್ಬೋದು, ಪ್ರೊಡಕ್ಷನ್ ಹೌಸ್ ಪಬ್ಲಿಸಿಟಿಲಿ ಎಡೆಯಿರ್ಬೋದು. ನಮ್ಮ ಕೆಲಸ ನಾವು 100% ಕೊಟ್ಟಿರೋದಕ್ಕೆ ನಮಗೊಂದು ಸಿನಿಮಾ, ಅದರಿಂದ 4 ದುಡ್ಡು, 4 ಮರ್ಯಾದೆ ಆ ಥರ ಸಿಗ್ತಾ ಹೋಗುತ್ತೆ. ನಿಮಗೆ ಅನಿಸ್ತಿದ್ಯಾ ಸಿನಿಮಾ ಗೆಲ್ಲಕ್ಕೆ ಬರವಣಿಗೆಗಾರರ ಒಂದು ಕೊರತೆ? ಅಂದರೆ ಬರವಣಿಗೆಗಾರರು ಇದ್ದಾರೆ, ಅದು ನನಗನ್ಸೋದಲ್ಲ, ಪ್ರತಿಯೊಬ್ಬರಿಗೂ ಅನಿಸುತ್ತೆ. ಸಿನಿಮಾ ಗೆಲ್ಲದೆ ಅಲ್ಲಿ ಫಸ್ಟ್ ಆಫ್ ಆಲು ರೈಟರ್ಸಿಗೆ ಮರ್ಯಾದೆ ಕೊಡಬೇಕು, ಅವ್ರಿಗೆ ದುಡ್ಡು ಕೊಡಬೇಕು, ತುಂಬ ಚೆನ್ನಾಗಿ ನೋಡ್ಕೊಬೇಕು. ಎಲ್ಲೋ 1 ಲಕ್ಷ ಕೊಡ್ತೀನಿ ನೀನು ಬರೆದ್ಬಿಡು ಅನ್ನೋದೆಲ್ಲ ಆಗಲ್ಲ. ಅಲ್ಲೇ ಒಂದು 5 ತಿಂಗಳು 6 ತಿಂಗಳು ಟೈಮ್ ತೊಗೊಳ್ಳಿ. ಅಲ್ಲಿ ತುಂಬ ಇಂಪಾರ್ಟೆಂಟ್ ಟೈಮ್ ಅದು. ಪೇಪರಲ್ಲಿ ಏನು ಬರಿತೀರಲ್ಲ ನೀವು, ಅಷ್ಟೇ ಸ್ಕ್ರೀನ್ ಮೇಲೆ ಚೆನ್ನಾಗಿ ಬರೋದು. ಇಂಡಸ್ಟ್ರಿಗೆ ಬರೋದು ಬೇಡ ಅಂತ ನಿಮ್ಮ ಫ್ಯಾಮಿಲಿ ಒಂದು ಫೋರ್ಸ್ ಇತ್ತು, ಬಟ್ ಅಚಾನಕ್ಕಾಗಿ ಬರ್ತೀರಾ. ಬಂದರೂ ಕೂಡ ಇಲ್ಲಿ ಒಂದು ಮಟ್ಟಿಗೆ ನಿಮಗೆ ಗೆಲುವು ಸಿಗಲ್ಲ, ಬಟ್ ನಿಮಗೆ ಒಂದಿಷ್ಟು ಅವಮಾನಗಳಾಗಿರುತ್ತೆ ಅಂತ ಸಂದರ್ಭದಲ್ಲಿ. ತುಂಬ ಜನಕ್ಕಾಗತ್ತೆ, ನನ್ನೊಬ್ಬನಿಗೆ ಅಲ್ಲ. ಸೊ ಇದೆಲ್ಲ ನಡಿಬೇಕು. ಇದೆಲ್ಲ ನಡೆದ್ರೆ ನಾವು ಸ್ಟ್ರಾಂಗ್ ಆಗೋದು. ಯಾವುದೋ ಒಂದು ಸಿನಿಮಾದಲ್ಲಿ ಕಾಲ್ಗೇಟ್ ಬೀಳುತ್ತೆ, ಕಾಲು ಫ್ರ್ಯಾಕ್ಚರ್ ಆಗುತ್ತೆ, ಇಡೀ ಸಿನಿಮಾ ತಂಡನೇ ಅಲ್ಲಿರೋದಿಲ್ಲ, ಹೋಗ್ಬಿಡುತ್ತೆ. ಏನಕ್ಕೆ ಅಂದರೆ ನೆಕ್ಸ್ಟ್ ಕರ್ಕೊಂಡೋಗ್ಬೇಕು, ಸರ್ಜರಿ ಮಾಡಿಸ್ಬೇಕು, ಅದಕ್ಕೊಂದು ಕಾಸು ಕೊಡಬೇಕು, 3 to 4 lakhs ಆಗುತ್ತಲ್ಲ, ಅದು ನನ್ನ ಮೇಲೆ ಎಲ್ಲಿ ಬಂದುಬಿಡುತ್ತೆ ಅಂದ್ಬಿಟ್ಟು ಸಡನ್ನಾಗಿ ಹೊರಟ್ಬಿಡ್ತಾರೆ. ದೆನ್ 6, 7, 8 months ಬದುಕಿದ್ರೆ ಇಲ್ವೋ ಅಂತಲೂ ಯಾರೂ ಕೇಳೋದಿಲ್ಲ. ಕೆಲವೊಂದು ಸಾರಿ ನಮಗೆ ಸಿನಿಮಾ ಎಲ್ಲರೂ ಕಮಿಟ್ಮೆಂಟ್ಗೆ ಅವರು ಮಾಡೋದು, ದುಡ್ಡುಗೋಸ್ಕರನೇ ನಾವು ಏನೇ ಮಾತಾಡಿದ್ರು ನಮಗೊಂದು ಕಮಿಟ್ ಆಗಿರ್ತೀವಲ್ಲ ಅಮೌಂಟ್, ಅದು ಕೊಡಬೇಕಾಗತ್ತೆ. ನಮಗೊಂದಷ್ಟು ಪ್ರಾಬ್ಲಮ್ ಅಂತ ಬಂದಾಗ ಆ ದುಡ್ಡೇ ಕೊಡೋದಿಲ್ಲ. ದುಡ್ಡು ಕೇಳಿದ್ರೆ ಇಲ್ಲಿ ಎಲ್ಲರೂ ಕೆಟ್ಟವರಾಗ್ಬಿಡ್ತೀವಿ ಸಡನ್ನಾಗಿ. ಇಷ್ಟೆಲ್ಲ ಹೋರಾಟ ನಡೆಸಿದ ಮೇಲೆ ಅದಕ್ಕೊಂದು ಡೆಸ್ಟಿನೇಷನ್ ಅಂತ ಬೇಕಲ್ವಾ? ಸೊ ನಿಮ್ಮ ಕನಸು ಮುಂದೆ ಏನಾಗಬೇಕು? ಹೀರೋ ಆಗಿದ್ದೀರಾ, ಓಕೆ, ಬಟ್ ಆ ಒಂದು ಛಲ ಇವತ್ತಿಗೂ ಇದೆ ಅನಿಸುತ್ತೆ ನಿಮ್ಮಲ್ಲಿ, ಅದರ ಹೋರಾಟ ನಡೆಸುವಾಗ್ಲೂ ಇರುತ್ತೆ. ಅಂದರೆ ನಾನು ಹೇಳೋದು ಏನು ಅಂದರೆ, ಇದಿಷ್ಟೇ ಏನೇ ಪ್ರಾಬ್ಲಮ್ ಆದ್ರೂ ಒಂದು ಫ್ರೈಡೇ ಒಂದು ಕಟೌಟ್ ನಿಂತು ಒಂದು ಸಿನಿಮಾ ರಿಲೀಸ್ ಆಗಿ ನಮಗೆ ವಿಜಿಲು ಚಪ್ಪಾಳೆ ಕೇಳತ್ತಲ್ಲ, ಎಲ್ಲ ಮರ್ತೋಗ್ಬಿಡತ್ತೆ, ಕಂಪ್ಲೀಟಾಗಿ ಮರ್ತೋಗಿರ್ತೀವಿ. ಸೊ 40 ವರ್ಷ ನಮ್ಮ ತಂದೆ ಏನು ಮಾಡ್ಕೊಂಬಂದ್ರಲ್ಲ, ಏನೂ ಫೆಸಿಲಿಟೀಸ್ ಇಲ್ಲದೆ, ಯಾರೂ ಗಾಡ್ ಫಾದರ್ ಇಲ್ಲದೆ ಅಲ್ಲಿವರೆಗೆ ಬಂದಿರೋಲ್ಲ, ನಾವೆಲ್ಲ ಇತ್ಕೊಂಡು ಏನಾದ್ರು ಮಾಡಲೇಬೇಕು. ಸೊ ಅದಕ್ಕೋಸ್ಕರ ಡೈಲಿ ಕೆಲಸ ಮಾಡ್ತೀವಿ, ಅದಕ್ಕೋಸ್ಕರನೇ ಹೋರಾಡ್ತೀವಿ. ಯಾರು ಬಂದರೂ ನಾವು ತಲೆ ಕೆಡಿಸ್ಕೊಳಲ್ಲ.